ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮಾಡುವ ನಮಸ್ಕಾರ. ನಾವು ಮಾತನಾಡುವಾಗ, ತಿನ್ನುವಾಗ ಅಥವಾ ನೀರು ಕುಡಿಯುವಾಗ ತೀವ್ರವಾಗಿ ನೋವು ನೀಡುವ ಸಮಸ್ಯೆ ಮೌತ್ ಅಲ್ಸರ್. ಎಸ್, ನಮ್ಮ ಬಾಯಲ್ಲಿ ಆಗುವ ಹುಣ್ಣು. ಇದನ್ನ ಬಾಯಿ ಹುಣ್ಣು ಅಥವಾ ಕೆಂಜಿ ಎಂದು ಕೂಡ ಕರೆಯಲಾಗುತ್ತೆ. ಹೆಚ್ಚಿದ ದೇಹದ ಉಷ್ಣತೆ, ಮಸಾಲೆಯುಕ್ತ ಆಹಾರ ಅಥವಾ ವಿಟಮಿನ್ ಬಿ ಕೊರತೆಯಿಂದ ಇದು ಸಾಮಾನ್ಯವಾಗಿ ಬರುತ್ತೆ. ಬಾಯಿ ಹುಣ್ಣುಗಳನ್ನ ಬೇಗನೆ ಗುಣಪಡಿಸಲು ಮತ್ತು ನೋವು ಶಮನಗೊಳಿಸಲು ನಮ್ಮ ಮನೆಯಲ್ಲಿರುವ ಅತ್ಯುತ್ತಮ ಶಮನಕಾರಿ ಮದ್ದುಗಳು ಶುದ್ಧ ದೇಸಿ ತುಪ್ಪ ಮತ್ತು ತೆಂಗಿನ ಹಾಲು. ಇವೆರಡೂ ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಬಾಯಿ ಹುಣ್ಣು ಆದ ತಕ್ಷಣ ನೀವು ಮಾಡಬೇಕಾದ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಕೆಲಸವೆಂದರೆ ಶುದ್ಧ ದೇಸಿ ಹಸುವಿನ ತುಪ್ಪ. ಶುದ್ಧ ದೇಸಿ ಹಸುವಿನ ತುಪ್ಪವನ್ನೇ ಬಳಸಬೇಕು. ಸ್ವಲ್ಪ ತುಪ್ಪವನ್ನ ನಿಮ್ಮ ಬೆರಳಿನ ತುದಿಗೆ ತೆಗೆದುಕೊಂಡು ಹುಣ್ಣು ಇರುವ ಜಾಗಕ್ಕೆ ದಿನಕ್ಕೆ 3-4 ಬಾರಿ ನಿಧಾನವಾಗಿ ಹಚ್ಚಿ, ಅಂದ್ರೆ ಆಯಿಂಟ್ಮೆಂಟ್ ರೀತಿಯಲ್ಲಿ ಲೇಪನ ಮಾಡಿ. ತುಪ್ಪವು ಹುಣ್ಣಿನ ಮೇಲೆ ಒಂದು ಪದರವನ್ನ ನಿರ್ಮಿಸಿ ಆಸಿಡ್ನಿಂದ ಅಥವಾ ಅಸಿಡಿಟಿ ಹೆಚ್ಚಿರುವಂತಹ ಆಹಾರದಿಂದ ಆಗುವ ಕಿರಿಕಿರಿಯನ್ನ ಕಡಿಮೆ ಮಾಡುತ್ತೆ. ತುಪ್ಪದಲ್ಲಿರುವ ಶಮನಕಾರಿ ಗುಣಗಳು ಹುಣ್ಣು ಬೇಗ ವಾಸಿಯಾಗಲು ಸಹಾಯ ಮಾಡುತ್ತೆ. ಬಾಯಿ ಹುಣ್ಣು ಆದಾಗ ಮಸಾಲೆಯುಕ್ತ ಬಿಸಿಯ ಆಹಾರ ಮತ್ತು ಹೆಚ್ಚು ಹುಳಿ ಇರುವ ಪದಾರ್ಥಗಳನ್ನ ತಿನ್ನೋದು ಸಂಪೂರ್ಣವಾಗಿ ತಪ್ಪಿಸಿ. ನಾವು ಬಳಸಬೇಕಾಗಿರೋದು ಶುದ್ಧ ದೇಸಿ ತುಪ್ಪ. ಹಾಗಾಗಿ ನೀವು ಯಾವುದೇ ಆಹಾರವನ್ನ ಸೇವಿಸಿದ್ರೂ ಕೂಡ ಅದರೊಟ್ಟಿಗೆ ಶುದ್ಧ ದೇಸಿ ತುಪ್ಪವನ್ನ ಸೇರಿಸಿ. ಹೆಚ್ಚು ನೀರು ಕುಡಿಯಿರಿ ಮತ್ತು ನಿಮ್ಮ ಆಹಾರದಲ್ಲಿ ಮೊಸರು, ಮಜ್ಜಿಗೆಯಂತಹ ತಂಪು ನೀಡುವ ಪದಾರ್ಥಗಳನ್ನ ಸೇರಿಸಿ. ಹಾಗೆಯೇ ವಿಟಮಿನ್ B12 ಅಧಿಕವಿರುವಂತಹ ಸೊಪ್ಪು ಮತ್ತು ತರಕಾರಿಗಳನ್ನ ಸೇವಿಸಿ. ಬಾಯಿ ಹುಣ್ಣಾದಾಗ ಮಾಂಸಾಹಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ. ಈ ಬಾಯಿ ಹುಣ್ಣುಗಳು ಸಾಮಾನ್ಯವಾಗಿ 5-7 ದಿನಗಳಲ್ಲಿ ವಾಸಿಯಾಗುತ್ತೆ. ಆದರೆ 1 ವಾರಕ್ಕಿಂತ ಹೆಚ್ಚು ಕಾಲ ವಾಸಿಯಾಗದೇ ಇದ್ದಲ್ಲಿ ಅಥವಾ ಪದೇ ಪದೇ ಬರುತ್ತಿದೆ ಅಂದರೆ ಅದು ನಿಮಗೆ ಇರುವಂತಹ ವಿಟಮಿನ್ ಕೊರತೆಯಿಂದ ಅಥವಾ ಇತರೆ ಗಂಭೀರ ಸಮಸ್ಯೆ ಕೂಡ ಇರಬಹುದು. ಹಾಗಾಗಿ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಸ್ನೇಹಿತರೆ, ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಇನ್ನು ಚಳಿಗಾಲದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ತಣ್ಣನೆಯ ವಾತಾವರಣಕ್ಕೆ ಬೆಚ್ಚನೆಯ ಉಡುಪುಗಳು ಹಾಗೆ ಪದೇ ಪದೇ ಬಿಸಿ ಬಿಸಿಯಾಗಿ ಟೀ ಕಾಫಿಯನ್ನ ಸೇವನೆ ಮಾಡ್ತಾ ಇರ್ತೀವಿ. ಇದರಿಂದ ದೇಹವು ಉಷ್ಣದಿಂದ ಕೂಡಿರುತ್ತೆ. ಹಾಗಾಗಿ ಬಾಯಿಯಲ್ಲಿ ಹುಣ್ಣುಗಳಾಗುವುದು, ಚರ್ಮ ಶುಷ್ಕವಾಗುವುದು ಸಾಮಾನ್ಯವಾಗಿ ಕಾಡುವ ಸಮಸ್ಯೆಯಾಗಿದೆ. ಇದರ ನಿವಾರಣೆಯನ್ನ ಹೇಗೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಆರೋಗ್ಯಕರ ಅಡುಗೆಯನ್ನ ತಿಳಿಸ್ತಾ ಇದ್ದೇನೆ. ಅದೇ ಬಸಳೆ ಅಥವಾ ಬಸಳೆ ಸೊಪ್ಪಿನ ತೋವೆ. ಬಸಳೆ ಸೊಪ್ಪು ನಮ್ಮೆಲ್ಲರಿಗೂ ಅಗ್ಗದಲ್ಲಿ ಅಂದ್ರೆ ನಮ್ಮ ಹಿತ್ತಲಲ್ಲೇ ಸಿಗುವಂತಹ ಸೊಪ್ಪಾಗಿದೆ. ಹಾಗಾಗಿ ಬಸಳೆ ಸೊಪ್ಪು ತೋವೆ ಮಾಡಲು ಬೇಕಾಗುವ ಪದಾರ್ಥಗಳು: ಬಸಳೆ ಸೊಪ್ಪು 2 ಬಟ್ಟಲು, ತೊಗರಿಬೇಳೆ 1 ಬಟ್ಟಲು, ತೆಂಗಿನಕಾಯಿ ಹಾಲು 1 ಬಟ್ಟಲು, ಕಾಳು ಮೆಣಸು 10, ಬೆಳ್ಳುಳ್ಳಿ ಎಸಳು 5-6, ತುಪ್ಪ ಅಥವಾ ಎಣ್ಣೆ 1 ಅಥವಾ 2 ಟೀ ಸ್ಪೂನ್, ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು ಒಗ್ಗರಣೆಗೆ, ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಬಸಳೆ ಸೊಪ್ಪಿನ ತೋವೆ ಮಾಡುವ ವಿಧಾನ: ಮೊದಲಿಗೆ ಬಸಳೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎಳೆಯ ದಂಟಿನ ಸಮೇತ ಸಣ್ಣಗೆ ಹೆಚ್ಚಿಕೊಂಡು ಇದಕ್ಕೆ ತೊಗರಿ ಬೇಳೆಯನ್ನ ಸೇರಿಸಿ ಕುಕ್ಕರ್ನಲ್ಲಿ ಹಾಕಿ ಒಲೆಯ ಮೇಲಿಟ್ಟು 2 ವಿಷಲ್ ಕೂಗಿಸಿ. ಇದು ತಣ್ಣಗಾದ ಮೇಲೆ ಬೇರೆಯ ಪಾತ್ರೆಯನ್ನ ಒಲೆಯ ಮೇಲಿಟ್ಟು ಅದಕ್ಕೆ 1 ಅಥವಾ 2 ಟೀ ಸ್ಪೂನ್ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ಇದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಹಿಂಗು, ಪುಡಿ ಮಾಡಿದ ಕಾಳು ಮೆಣಸು, ಬೆಳ್ಳುಳ್ಳಿಯ ಎಸಳಗಳನ್ನ
ಜಜ್ಜಿ ಇದಕ್ಕೆ ಹಾಕಿ. ಹಾಗೆ ರುಬ್ಬಿದ ತೆಂಗಿನ ಹಾಲನ್ನ ಕೂಡ ಇದಕ್ಕೆ ಹಾಕಿ. ಇದು ಕುದಿಯುತ್ತಿದ್ದಂತೆ ಈಗಾಗಲೇ ಬೇಯಿಸಿಟ್ಟುಕೊಂಡಿರುವಂತಹ ಬಸಳೆ ಸೊಪ್ಪು ಹಾಗೂ ತೊಗರಿಬೇಳೆಯ ಮಿಶ್ರಣವನ್ನ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಗೂರಾಡಿ. ಕೊನೆಯಲ್ಲಿ ಅರಿಶಿನ 1 ಚಮಚ, ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನ ಸೇರಿಸಿ 2 ಕುದಿಸಿ. ಈಗ ಬಸಳೆ ಸೊಪ್ಪಿನ ತೋವೆ ರೆಡಿಯಾಗಿದೆ. ಇದನ್ನ ಬಿಸಿಯಾದ ಮುದ್ದೆ ಅಥವಾ ಅನ್ನದೊಂದಿಗೆ ಸವಿಯಬಹುದು. ಇದನ್ನ ವಾರದಲ್ಲಿ 1-2 ಸಲ ಸೇವಿಸಿದಲ್ಲಿ ಬಾಯಿಯಲ್ಲಿ ಹುಣ್ಣುಗಳ ನಿವಾರಣೆ, ದೇಹದ ಉಷ್ಣತೆಯ ನಿವಾರಣೆ, ಚರ್ಮದಲ್ಲಿ ಕಾಂತಿಯನ್ನ ಪಡೆಯೋದಿಕ್ಕೆ, ಹೊಟ್ಟೆಯಲ್ಲಿ ತಣ್ಣನೆಯ ಅನುಭವವಾಗುವುದು, ಹಾಗೆ ನೆತ್ತಿಯ ಉರಿ, ಕಣ್ಣು ಉರಿ, ಒಡೆದ ಕಾಲುಗಳ ಶಮನ, ಹೀಗೆ ಹಲವಾರು ಉಪಯೋಗಗಳನ್ನ ಈ ಆಹಾರವನ್ನ ಸೇವಿಸುವುದರಿಂದ ಪಡೆಯಬಹುದು. ನೀವು ಕೂಡ ಈ ಅಡಿಗೆಯನ್ನ ಮಾಡಿ ಸವಿದು ನಂತರ ನಿಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಾರ ಮತ್ತೊಂದು ಉಪಯುಕ್ತವಾದ ಆಹಾರದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ನಮಸ್ಕಾರ. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.